Hi everyone, welcome to Sneha Prajwal YouTube channel. Okay, let's go. ಬೆಳಗ್ಗೆ ಮಾರ್ನಿಂಗು 3:30ಗೆ ಎದ್ದಿರೋದು. ಪಾಂಡವಪುರಕ್ಕೆ ಹೋಗಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ. ಇನ್ನೂ ನಾನು ರೆಡಿ ಆಗ್ತಾ ಇದ್ದೀನಿ, ಇನ್ನೂ ಕಂಪ್ಲೀಟ್ಲಿ ರೆಡಿ ಆಗಿಲ್ಲ. ನೋಡ್ತಾ ಇರ್ಬೋದು ಆ ವೆದರ್ ನೋಡಿ, ಸಖತ್ತಾಗಿ ಡ್ರೀಮಿ ಆಗಿದೆ. ವಾವ್. ಆ್ಯಂಡ್ ನಾನು ಫುಲ್ ರೆಡಿ ಆಗಿದ್ಮೇಲೆ ಈ ಥರ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಾ? ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ವಯಸ್ಸಪ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿ. ಹೌದೌದು, ನನ್ನ ಗಂಡಂಗೆ ನಾನು ಎಷ್ಟೇ ಚೆನ್ನಾಗಿ ರೆಡಿ ಆದರೂ ಅವನಿಗೆ ನಾನು ಇಷ್ಟನೇ ಆಗಲ್ಲ. ಚೆನ್ನಾಗಿ ಕಾಣಿಸಲ್ಲ. ಅವ್ರಿಗೆ ಮನೇಲಿ ನ್ಯಾಚುರಲ್ಲಾಗಿ ಏನು ತಲೆ ಬಾಚದೇನೆ ಆ ಥರ ಇದ್ದರೆ ಎಲ್ಲ ಬಾಯ್ಸ್ಗೂ ಇಷ್ಟ ಆಗುತ್ತಂತ ನಾನು ಅನ್ಕೊತಿದ್ದೆ. ಯಾಕಂದರೆ ಇವ್ರು ಹೇಳೋದೇ ಅದೇ ಥರ. ಆ್ಯಂಡ್ ಇಲ್ಲಿ ನೋಡಿ, ಲಿಯೋನ ಪರಿನ ನಾವು ಮನೇಲೇ ಬಿಟ್ಟು ಹೋಗೋದ್ರಿಂದ ಅವ್ರನ್ನ ವಾಕ್ ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಇಲ್ಲಿ ನೋಡಿ, ನಾವು ಕ್ಯಾಬ್ ಬುಕ್ ಮಾಡಿದ್ವಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಹೇಳಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಯೂಸ್ ಮಾಡ್ತಾಯಿದ್ದೀವಿ. ಟ್ರೈನಲ್ಲಿ ಹೋಗಿ ಬಸ್ಸಲ್ಲಿ ಬರೋಣ ಅಂದ್ಕೊಂಡು. ಆ್ಯಂಡ್ ಇಲ್ಲಿ ಹೇಳ್ತಾ ಇದ್ದೆ ನಾನು, ಎಷ್ಟೇ ಬೇಗ ಇದ್ರೂ ನೀನು ರೆಡಿನೇ ಆಗಲ್ವಲ್ಲಪ್ಪ ಅಂತೇಳಿ. ಹೌದು, ನಾವು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕಲ್ಲಪ್ಪ ಅಂತ ಅವ್ರು ಹೇಳ್ತಾಯಿದ್ರು. ಏನು ಕೆಲಸ ಮಾಡಿದ್ದೀಯ ಅಂದರೆ ಏನೂ ಇಲ್ಲ, ಸುಮ್ಮನೆ ಲಿಯೋನ ಪರಿನ ವಾಕ್ ಕರ್ಕೊಂಡು ಹೋಗೋದು ಇವ್ರ ಕೆಲಸ. ಆ್ಯಂಡ್ ಆರಾಮ್ ಕ್ಯಾಬನ್ನು ಸಖತ್ತಾಗಿ ಸಾಂಗ್ ಹಾಕ್ತಾಯಿದ್ರು. ಸಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆದರೆ ಬೆಳಗ್ಗೆನೇ ನೋಡಿಲ್ಲ, 6 ಗಂಟೆಗೆ ಇಷ್ಟೊಂದು ಟ್ರಾಫಿಕ್ಕು. ಅದು ಬೆಂಗಳೂರಲ್ಲಿ ಮಾತ್ರ ಅನ್ಕೊತೀನಿ. ಆಮೇಲೆ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಟಿಕೆಟ್ ತೊಗೊಂಡು ನಾವು ಹೊರಟ್ವಿ. ಇವ್ರು ನೋಡಿ, ಇಲ್ಲಿ ನನ್ನೂ ಕ್ಯಾಪ್ಚರ್ ಮಾಡು ಅಂತ ಹಿಂಸೆ ಇಕ್ತಾಯಿದ್ರು. ಆ್ಯಂಡ್ ಇವರು ಕ್ಯಾಮ್ರಾ ಆ್ಯಂಗಲ್ನ ಈ ಥರ ಹಿಡಿಬೇಕು ಅಂತಲೇ ನನಗೆ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ಕ್ಯಾಮ್ರಾ ಆ್ಯಂಗಲ್ನು ನಾನು ಕರೆಕ್ಟಾಗಿ ಹಿಡ್ಕೊಂಡೆ. ನೆಕ್ಸ್ಟ್ ಲಾಗಲ್ಲಿ ಅದು ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಫಾಲೋ ಅಪ್ ಮಾಡ್ತೀನಿ. ಆ್ಯಂಡ್ ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಟ್ರೈನ್ ರಶ್ ಇತ್ತು. ನಾವು ಪಾಂಡವಪುರ ಬರೋವರೆಗೂ ನಾನು ಯಾವ ರೀತಿಯೂ ವೀಡಿಯೋ ಕ್ಲಿಪ್ಸ್ ತಗೊಂಡಿಲ್ಲ. ಆ್ಯಂಡ್ ಇದು ನೋಡಿ, ಪಾಂಡವಪುರಕ್ಕೆ ಬಂದಿಳಿದು ಇವಾಗ ಆರತಿ ಉಕ್ಕಡಕ್ಕೆ ಹೋಗ್ತಾಯಿದ್ದೀವಿ. ಆಟೋ ಹಿಡಿದು ಅಲ್ಲಿ ಹೋಗ್ಬೇಕಾದ್ರೆ ನಮ್ಮಕ್ಕ ಏನು ಹೇಳ್ತಾಯಿದ್ರು ನೀವೇ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಹೆಂಗಿತ್ತು ನಮ್ಮ ಮುಖ, ಇವಾಗ ಹೆಂಗಿದೆ? ಕೇಳಿಸ್ಕೊಂಡ್ರೆ ನಮ್ಮಕ್ಕ ಹೇಳಿದ್ದು. ಆ ಮಾತು ಕೇಳಿ ನನ್ನ ಹಸ್ಬೆಂಡು, ನಮ್ಮ ಅಕ್ಕ ಆ್ಯಂಡ್ ಇವನ್ ಆಟೋ ಅನ್ನ ಕೂಡ ಸಿಕ್ಕಾಪಟ್ಟೆ ನಗಾಡಿದ್ರು. ಆಮೇಲೆ ನೋಡಿದರೆ ದೇವಸ್ಥಾನ ಬಂದಿತ್ತು. ಈ ದೇವಸ್ಥಾನ ಯಾವುದಂತ ಹೇಳಿದರೆ ಆರತಿ ಉಕ್ಕಡ ಅಂತ ಹೇಳಿ. ಈ ದೇವಿ ಹೆಸರು ನಿಮಗೆ ಗೊತ್ತಿದ್ದರೆ ನೀವು ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಪಾಂಡವಪುರದ ಹತ್ರ ಬರುತ್ತೆ. ನಿಮಗೆ ಈ ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು ಹತ್ತತ್ರ ಇದ್ದವ್ರಿಗೆ ಈ ದೇವಿ ಇದು ಮಹಿಮೆ ಆಯಿತು, ಈ ದೇವಿ ಶಕ್ತಿ ಆಯಿತು, ಎಲ್ರಿಗೂ ಗೊತ್ತೇ ಇರುತ್ತೆ. ಪರ್ಸ್ನಲಿ ಹೇಳ್ಬೇಕಂದ್ರೆ ಈ ದೇವ್ರಿಗೆ ಹೋದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇವನ್ ನನಗೆ. ಆ್ಯಂಡ್ ಅಲ್ಲಿಂದ ಹೊರಟು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ನಾವು ಹೊರಟಿರೋದೇ ನಿಮಿಷಾಂಬ ಟೆಂಪಲ್ಗೆ. ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀರಲ್ಲಿ ಬಿಸಿಲಿಗೆ ಥರ ಬೆಂದು ಹೋಗಿ ನೀರಲ್ಲಿ ಬಿದ್ದರೆ ಯಾವ ಥರ ಇರುತ್ತೆ ಅಂದರೆ ಆ ಫೀಲಿಂಗೇ ಒಂಥರ ಸ್ವರ್ಗ. ನೀರಲ್ಲೆಲ್ಲ ಆಟ ಆಡಿಕೊಂಡು ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ಬಿಸಿಲಲ್ಲಿ ತುಂಬ ಟಯರ್ಡಾಗಿದ್ದಾರೆ ಅಂತ ಕಬ್ನಲ್ಲೆಲ್ಲ ತಂದು ಕೊಟ್ಟರು. ಕಬ್ನಲ್ಲೆಲ್ಲ ಕುಡಿದು ನಾವಿವಾಗ ಮನೆಗೆ ಹೊರಟ್ವಿ. ಆ್ಯಂಡ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರಿಂದ ಮಿಸ್ಟೇಕ್ಗಳಾಗಿವೆ. ನಿಮ್ಗೇನಾದರೂ ಮಿಸ್ಟೇಕ್ ಕಂಡಲ್ಲಿ ನನಗೆ ಕಾಮೆಂಟಲ್ಲಿ ತಿಳಿಸಿ, ಯಾವುದನ್ನು ತಿದ್ಕೋಬೇಕು ಅಂತ ಹೇಳಿ. ನಾನು ಅದನ್ನ ಖಂಡಿತವಾಗ್ಲೂ ತಿದ್ಕೊಳ್ತೀನಿ. ಆ್ಯಂಡ್ ಇದನ್ನು ನಾನು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.